ರಾಘವೇಂದ್ರ ಸ್ವಾಮಿಗಳು ಕೋಟ್ಯಾಂತರ ಜನರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಆ ಥರ ಅನುಗ್ರಹ ಪಾತ್ರರಾದವರಲ್ಲಿ ನಾನು ಒಬ್ಬಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಚಿಕ್ಕವಳಿದ್ದೆ. ಆವಾಗ ನಮ್ಮ ತಂದೆ ಕಲ್ಕತ್ತಾದಲ್ಲಿದ್ದರು. ಕಲ್ಕತ್ತಾದಲ್ಲಿ ಮಾಧ್ವ ಭಕ್ತರೆಲ್ಲ ಸೇರಿ ಒಂದು ಚಿಕ್ಕ ಮಾಧ್ವ ಸಂಘ ಅಂತ ಮಾಡಿಕೊಂಡ್ರು. ನಮ್ಮ ತಂದೆ ದಿವಂಗತ ಬಾಲಾಚಾರ್ ಅಂತ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು. ಅಲ್ಲಿ ಅವರೇ ಪೂಜೆ ಮಾಡ್ತಾಯಿದ್ರು. ಅಲ್ಲಿ ಮಠದಲ್ಲಿ ನಾನು ದಿನಾಗಲೂ ಮಠದಲ್ಲಿ ಎಲ್ಲ ಕಸ ಗುಡಿಸೋದು, ಸಾರಿಸೋದು, ದೇವರ ಪಾತ್ರೆ ತೊಳೆಯೋದು, ರಂಗೋಲಿ ಹಾಕೋದು ಎಲ್ಲ ನಾನೇ ಮಾಡ್ತಾಯಿದ್ದೆ. ಆದರೆ ಅವಾಗ ನನಗೆ ಇವಾಗಲೂ ಇಲ್ಲ, ಆವಾಗಂತೂ ಜ್ಞಾನ ಭಕ್ತಿ ವೈರಾಗ್ಯ ಅಂದರೆ ಏನು ಅಂತ ಗೊತ್ತಿಲ್ಲ. ಕಾಲೇಜ್ಗೆ ಹೋಗ್ತಾ ಇದ್ದೆ, ದೇವರ ಕೆಲಸ ಫುಲ್ ಸಿನಿಮಾ ಹಾಡು ಹೇಳ್ಕೊಂಡೇ ದೇವ್ರ ಮನೆ ಸಾರಿಸ್ತಾ ಇದ್ದೆ ನಾನು. ಆದರೂ ದೇವರು ಉರುಚನೆ ಮಾಡಿದ್ರೇ ನಮ್ಮನ್ನು ಅನುಗ್ರಹ ಮಾಡ್ತಾರೆ ಅಂತ ಜನ ಹೇಳ್ತಾರೆ. ಅದು ಸುಳ್ಳು. ಯಸ್ಮಿನ್ ತಸ್ಮಿನ್ ದಿನೇ ಮಧ್ಯ ಭಕ್ತಿ ಶ್ರದ್ಧಾ ಸಮನ್ವಿತ. ಭಕ್ತಿ ಶ್ರದ್ಧೆಗೆ ಮಾತ್ರ ರಾಯರು ಹೋಗ್ಕೊಡ್ತಾರೆ ಅನ್ನೋದಕ್ಕೆ ನಾನೇ ಒಂದು ಸಾಕ್ಷಿ. ಒಂದ್ಸಲ ನಮ್ಮ ಅಣ್ಣ ರಘುನಾಥ್ ಬೆಂಗಳೂರಿಂದ ಬಂದು ಎಲ್ಲರೂ ಬನ್ನಿ ಡಾರ್ಜಿಲಿಂಗ್ ಹೋಗೋಣ ಅಂತ ಕರೆದ. ನಮ್ಮ ತಂದೆ ಮಧ್ವನವಮಿ ಹತ್ರ ಬರ್ತಿದೆ, ನನಗೆ ಯಾಕಪ್ಪ ಡಾರ್ಜಿಲಿಂಗು, ನೀವೆಲ್ಲ ಹೋಗಿ ಬನ್ನಿ ಅಂದರು. ನಮ್ಮ ತಾಯಿನ ಬಲವಂತವಾಗಿ ಕರ್ಕೊಂಡು ಹೋದ್ವಿ. ನಮ್ಮ ತಂದೆ ತಾಯಿ ಇಬ್ಬರು ರಾಯರ ಭಕ್ತರು, ಆದರೂ ನಮ್ಮ ಅಣ್ಣನ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ಕರ್ಕೊಂಡು ಹೋದ್ವಿ. ನ್ಯೂ ಜಲ್ಪಾಯ್ಗುರಿ ಅಂತ ಒಂದು ಸ್ಟೇಷನ್ನು. ಅಲ್ಲಿ ಇಳಿದ್ಬಿಟ್ಟು ನಾವು ಸಿಲಿಗುರಿಗೆ ಹೋಗಿ ಅಲ್ಲಿಂದ ಡಾರ್ಜಿಲಿಂಗ್ ಹೋಗಬೇಕು. ನ್ಯೂ ಜಲ್ಪಾಯ್ಗುರಿ ಸ್ಟೇಷನ್ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಬೆಳಗ್ಗೆ 5 ಗಂಟೆಗೆ ಬೆಳಗಿನ ಜಾವ ನ್ಯೂ ಜಲ್ಪಾಯ್ಗುರಿ ಸ್ಟೇಷನ್ ಬಂದಿದೆ. ನಾವು ಅದೇ ಲಾಸ್ಟ್ ಸ್ಟಾಪ್ ಅಂದ್ಕೊಂಬಿಟ್ಟಿದ್ದೀವಿ. ಆದರೆ ಅದು ಗೌಹಾಟಿಗೆ ಹೋಗ್ತಾ ಇದೆ, ನಮಗೇನು ಗೊತ್ತಿಲ್ಲ. ಯಾರೋ ನ್ಯೂ ಜಲ್ಪಾಯ್ಗುರಿ ಅಂತ ಹೇಳಿದ ತಕ್ಷಣ ನಾವು ದಡ್ದಡ ಅಂತ ಇಳಿಯಕ್ಕೆ ಶುರು ಮಾಡಿದ್ದೀವಿ. ಫಸ್ಟು ನಮ್ಮ ದೊಡ್ಡಣ್ಣ ಇಲ್ಲ, ಆಮೇಲೆ ನಮ್ಮ ಎರಡನೇ ಅಣ್ಣ ಇಲ್ಲ, ಆಮೇಲೆ ನಮ್ಮ ಅತ್ತಿಗೆ ಇಳಿಯೋಷ್ಟೊತ್ತಿಗೆ ಟ್ರೈನ್ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಇನ್ನೇನು ನಾನು ಇಳಿಬೇಕು, ಟ್ರೈನ್ ಸ್ಪೀಡಾಗಿ ಫಾಸ್ಟಾಗಿ ಹೋಗಿ ಶುರು ಹೋಗಿತ್ತು. ವಾಯುದೇವರ ಪ್ರಭಾವ ನನ್ನನ್ನು ಎಳ್ಕೊಂಡು ಹೊರಟೋಗಿದೆ. ಆ ಟ್ರೈನು ಮತ್ತು ಪ್ಲ್ಯಾಟ್ಫಾರ್ಮ್ ಮಧ್ಯ ಇರೋ ಜಾಗದಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀನಿ. ಆ ಟ್ರೈನ್ ಹಿಡ್ಕೊಂಬಿಟ್ಟಿದ್ದೀನಿ, ಎಳ್ಕೊಂಡು ಹೋಗ್ತಾನೇ ಇದೆ. ರಾಯರು ಎಲ್ಲರೂ ಕೂಗ್ತಾ ಇದ್ದಾರೆ, ಏನಾಗ್ತಾ ಇದೆ ಅಂತ. ಆವಾಗ ರಾಯರೇ ಬಂದರು, ಏನು ನನಗೆ ಖಂಡಿತ ಗೊತ್ತಿಲ್ಲ. ಒಬ್ಬ ಕೂಲಿ ಒಂದು ಬಂದು ನನ್ನನ್ನು ಎತ್ತಿ ಹಾಗೆ ಒಳಗೆ ಹಾಕ್ಬಿಟ್ಟ. ಹಾಗೆ ಒಳಗೆ ಹಾಕಿದ ತಕ್ಷಣ ನಾನು ಹಾಗೆ ಬೋರಳಾಗಿದ್ದೆ. ಬೋರಳಾಗೆ ಬಿದ್ದಿದ್ದೀನಿ. ನಾನು ಆ ಚಕ್ರಕ್ಕೆ ಸಿಕ್ಕೊಂಡು ನನ್ನ ಕೈ ಹೋಗ್ಬೋದಿತ್ತು, ಕಾಲು ಹೋಗ್ಬೋದಿತ್ತು, ತಲೆ ಏನು ಬೇಕಾದರೂ ಹೋಗ್ಬೋದಿತ್ತು. ನಮ್ಮ ಎರಡನೇ ಗುರುಪ್ರಸಾದ್, ಜಯಶ್ರೀ ಹಾಗೆ ಇದು ಅಲ್ಲಾಡಬೇಡ ಅಂತ ಹೇಳಿ ತಸ್ಮಾ ಗುರುಭೂತ ವೈರಿ ಬಲವನ್ ವಾಯುಸ್ತುತಿ ಶುರು ಮಾಡಿಬಿಟ್ಟ. ಜೋರಾಗಿ ಅಳ್ತಾ ಇದ್ದಾನೆ. ಎಳ್ಕೊಂಡು ಹೋಗ್ತಾ ಇದೆ. 17 ಹೋಗಿದ್ರು ನನ್ನ ಪೆಲ್ವಿಸ್ ಮೇಲೆ ಹೊಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ನಮ್ಮ ತಾಯಿಗೆ ಯಾರೋ ಹೇಳಿದ್ರು, ಚೈನ್ ಎಳೀರಿ, ಟ್ರೈನ್ ನಿಲ್ಲಿಸಿ ಅಂತ. ನಮ್ಮ ತಾಯಿ, ನಾನು ಟ್ರೈನಿಂದ ಇಳಿಯಲ್ಲ, ಅವಳು ಕೈ ಒಂದು ಕಡೆ ಕಾಲು ಒಂದು ಕಡೆ, ನಾನು ನೋಡೋಕ್ಕೆ ಇಷ್ಟಪಡೋದಿಲ್ಲ, ಬೇಡ ನಾನು ಇಳಿಯಲ್ಲ ಅಂತ ಹೇಳಿದ್ರು. ಕೊನೆಯಲ್ಲಿ ಟ್ರೈನು ನಿಂತಿದೆ, ನನ್ನ ಫುಲ್ ಬಾಡಿ ಊದ್ಬಿಟ್ಟಿದೆ. ಯಾರೋ ಬಂದು ಹೇಳಿದ್ರು, ಪೊಲೀಸ್ ಕೇಸ್ ಆಗಿಬಿಡುತ್ತೆ, ಬೇಗ ಕರ್ಕೊಂಡು ಹೊರಟೋಗಿ, ತೊಗೊಂಡು ಹೊರಟೋಗಿ ಅಂತ ಹೇಳಿದ್ರು. ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗಿತ್ತು. ಆಮೇಲೆ ಅಲ್ಲಿಂದ ನಾರ್ತ್ ಬೆಂಗಾಲ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಂತ ಸಿಲಿಗುರಿನಲ್ಲಿ ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ನರಂಧರಿ ಅಂತ ಡಾಕ್ಟರು ಅವ್ರು ಹೇಳಿದ್ರು, ಇವತ್ತಿನ ದಿನ ನೋಡೋಣ, ಇವಳು ಪ್ರಾಣ ಇರುತ್ತಾ ನಮ್ಗೆ ಗೊತ್ತಿಲ್ಲ, ಉಳಿದ್ರೆ ನೋಡೋಣ, ನಾಳೆ ಆಪ್ರೇಷನ್ ಮಾಡೋಣ ಅಂತ. ಆ ದಿನ ನಮ್ಮದು ಕರಾಳ ರಾತ್ರಿ. ಪಾಪ ನಮ್ಮ ಮನೇಲಿ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ನಮ್ಮ ತಂದೆಯಲ್ಲಿ ಮಧ್ವನವಮಿಗೆ ಬ್ಯುಸಿ ಆಗಿದ್ದಾರೆ. ಅವ್ರಿಗೆ ಒಂದು ವಿಷಯನೂ ಗೊತ್ತಿಲ್ಲ. ಅಲ್ಲಿ ಏನು ಮಾಡೋದು, ಎಲ್ಲಿ ಇರೋದು ಅಂತ, ಏನು ಭಾಷೆ ಗೊತ್ತಿಲ್ಲ, ಜನ ಗೊತ್ತಿಲ್ಲ. ಅಲ್ಲಿ ಒಂದು ಮೆಡಿಕಲ್ ಸ್ಟೂಡೆಂಟು ಅವಳು ನಮ್ಮ ಅತ್ತಿಗೆ ಹತ್ರ ಬಂದು ಹೇಳಿದ್ಲು, ಆಂಟಿ ನೀವು ಬೆಂಗಳೂರಿಂದ ಬಂದಿದ್ದೀರಾ ಅಂತ ಕೇಳಿದ್ಲು. ಹೌದಮ್ಮ ಬೆಂಗಳೂರಿಂದ ಬಂದಿದ್ವಿ ಅಂದರೆ, ನೀನು ಯಾರಮ್ಮ ಅಂದರೆ, ನಿಮ್ಮ ಮನೆ ಕೆಳಗಡೆ ಬಾಡಿಗೆಗಿದ್ದಾರಲ್ಲ ಅವ್ರು ನಮ್ಮ ಆಂಟಿ ಒಂದ್ಸಲ ಬೆಂಗಳೂರಲ್ಲಿ ನೋಡಿದ್ದೆ, ಯಾಕೆ ಕಷ್ಟಪಡ್ತಿದ್ದೀರಾ ಬನ್ನಿ ಎಲ್ಲರೂ ಅಂದ್ಬಿಟ್ಟು ಗಂಡಸನ್ನೆಲ್ಲ ಬಾಯ್ಸ್ ಹಾಸ್ಟೆಲಲ್ಲಿ ನಿಲ್ಲಿಸಿ ನಮ್ಮ ತಾಯಿನ ಲೇಡೀಸ್ ಹಾಸ್ಟೆಲ್ಗೆ ಕರ್ಕೊಂಡೋದ್ರು. ಆಮೇಲೆ ಮಾರನೇ ದಿನ ಆಪ್ರೇಷನ್ ಆಯಿತು. ಆದರೆ ಡಾಕ್ಟ್ರು ಒಂದೇ ಹೇಳಿಬಿಟ್ರು, ಇವಳು ಉಳಿದು ಬಿಟ್ಟಿದ್ದಾಳೆ, ಆದರೆ ಜೀವಮಾನ ಪೂರ್ತಿ ಇವಳು ನಡೆಯಲ್ಲ, ಇವಳು ಹೀಗೆ, ಇವಳು ಏನು ಮಾಡೋದಕ್ಕಾಗೋದಿಲ್ಲ, ನಡೀತಾಳೆ ಅಂತ ಆಸೆ ಬಿಟ್ಬಿಡಿ. 6 ತಿಂಗಳು ಅಲ್ಲಾಡದೆ ಇರಬೇಕು. 6-7 ತಿಂಗಳು ನಾನು ನೆಲ ಹೇಗಿದೆ ಅಂತ ನೋಡಿರಲಿಲ್ಲ. ಹಾಗೆ ಸ್ಟ್ರೆಚರ್ ಮೇಲೆ ಮಲಗಿದೆ. ನಮ್ಮಮ್ಮ ಮಧ್ವನವಮಿ ಬರ್ತಾಯಿದೆ, ಏನು ಮಾಡೋದು ಅಂದ್ಬಿಟ್ಟು ಆ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಮಾತಾಡಿದ್ರು. ಅವ್ರು ಹೇಳಿದ್ರು,
ಈ ಸ್ಟ್ರೆಚರ್ನ ನಾವು ಅಲ್ಲಿ ಕೊಡೋಕ್ಕಾಗೋದಿಲ್ಲ, ನೀವು ಹೊಸ ಸ್ಟ್ರೆಚರ್ ತೊಗೊಂಡ್ಬನ್ನಿ, ಈ ಸ್ಟ್ರೆಚರಿಂದ ಹೀಗೆ ತೊಗೊಂಡು ಹೋಗಬೇಕು, ಯಾಕಂದರೆ ಅಲ್ಲಾಡಿಸೋ ಆಗಿಲ್ಲ ಇವಳನ್ನ ಅಂತ ಹೇಳಿದ್ರು. ಸರಿ, ಏರೋಪ್ಲೇನಲ್ಲಿ ನನ್ನನ್ನು ಅಲ್ಲಿಂದ ಕಲ್ಕತ್ತಾ ಕರ್ಕೊಂಡು ಬಂದು, ಕಲ್ಕತ್ತಾದ ತಕ್ಷಣ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಎಕ್ಸ್ರೇ ಎಲ್ಲ ಮಾಡಿಸಿದ್ರು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ತಂದೆ ತಾಯಿ ತುಂಬ ಮಡಿ, ಅವ್ರು ಹೇಳಿದ್ರು ನಮ್ಗೆ ಆಸ್ಪತ್ರೆ ಮನೆ ಹಂಗೆ ಅಲಿಯೋದಕ್ಕಾಗೋದಿಲ್ಲ, ಅದರಿಂದ ಮನೆಯಲ್ಲೇ ಒಂದು ಆಸ್ಪತ್ರೆಯ ವಾತಾವರಣ ನಿರ್ಮಾಣ ಮಾಡಿ, ಅಲ್ಲೇ ನಮ್ಮ ತಂದೆ ತಾಯಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ತಂದೆ ರಾಘವೇಂದ್ರ ಸ್ವಾಮಿಗಳು ಹೋಗಿ ತಕ್ಷಣ ನಮಸ್ಕಾರ ಮಾಡಿಬಿಟ್ಟು, ಮದುವೆ ನೋವಿದ್ದೀರ ಬಂದಿದ್ದಾಳೆ ಇವಳು, ಏನಿದು ಹೀಗೆ ಮಾಡಿಬಿಟ್ಟಿಯಲ್ಲ, ನೀನು ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ನೀನೇ ಅವಳನ್ನು ನೋಡ್ಕೋಬೇಕು ಅಂತ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು. 6 ತಿಂಗಳು ತುಂಬ ಕಷ್ಟಪಟ್ಟೆ. ಡಾಕ್ಟ್ರು ಬಂದು ಹೇಳ್ತಾನೆ ಇದ್ರು, ನಡೆಯಲ್ಲ ಇವಳು ಅಂತ ಹೇಳಿ ಕ್ರಚಸ್ ಕೊಟ್ಟರು. 6 ತಿಂಗಳಾದಮೇಲೆ ಕ್ರಚಸ್ಸಿಂದ 1-2 ತಿಂಗಳು ನಡೀತಾ ಇದ್ದೆ. ಆಮೇಲೆ ಡಾಕ್ಟರ್ ಹತ್ರ ಹೋದಾಗ ಅವರು ಹೇಳಿದ ಒಂದೇ ಮಾತು, ಖಂಡಿತ ಇವಳು ಮೆಡಿಕಲ್ ಸೈನ್ಸ್ನ ಇವಳು ಒಂಥರ ತಪ್ಪು ಮಾಡಿಬಿಟ್ಟಿದ್ದಾಳೆ, ಇದು ದೈವಿಕ ಶಕ್ತಿನೇ ಇವಳು ನಿಂತಿದ್ದಾಳೆ ಅಂದರೆ ನಮ್ಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಅಂತ. ರಾಘವೇಂದ್ರ ಸ್ವಾಮಿಗಳು ಇಂಥ ಒಂದು ದೊಡ್ಡ ಪವಾಡ ನನ್ನ ಜೀವಮಾನದಲ್ಲಿ ನಡೆದಿದೆ. ಆಮೇಲೆ ಒಂದು ಹೇಳಿದ್ರು, ಮಗು ಹುಟ್ಟಬಾರ್ದು, ಯಾಕಂದರೆ ಪೆಲ್ವಿಕ್ ಏರಿಯಾ ಮಗು ಬೆಳೆಯೋ ಜಾಗದಲ್ಲಿ ಇವಳಿಗೆ ಏಟು ಬಿದ್ದಿರೋದ್ರಿಂದ ಇವಳಿಗೆ ಮಕ್ಕಳು ಮಾತ್ರ ಆಗಲೇಬಾರ್ದು ಅಂತ ಹೇಳಿದ್ರು. ಅದಾಗ 1 ವರ್ಷದಲ್ಲಿ ನನ್ನ ಮದುವೆ ಆಯಿತು. 2 ತಿಂಗಳು ನನ್ನ ಮತ್ತೆ ಪ್ರೆಗ್ನೆಂಟ್ ಆದೆ. ತಕ್ಷಣ ಡಾಕ್ಟರ್ ಹೇಳಿದ್ರು ತೆಗೆಸ್ಬಿಡಿ ಅಂತ. ಅವಾಗ ನನ್ನ ತಾಯಿ ಹೇಳಿದ ಮಾತು ಇವತ್ತು ನನಗೆ ಜ್ಞಾಪಕ ಇದೆ. ಉತ್ತರೆಯ ಗರ್ಭದಲ್ಲಿದ್ದ ಪರೀಕ್ಷಿತ ರಾಜನನ್ನ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಸಂರಕ್ಷಣೆ ಮಾಡಿದಾನೋ ಹಾಗೆ ನನ್ನ ಮಗಳನ್ನ ಸಂರಕ್ಷಣೆ ಮಾಡಿದ್ದಾನೆ, ಹಾಗೆ ನನ್ನ ಮೊಮ್ಮಗನೂ ಕೂಡ ಖಂಡಿತ ಸಂರಕ್ಷಣೆ ಮಾಡ್ತಾರೆ ರಾಯರು ಅಂತ ಹೇಳಿದ್ರು. ಹಾಗೆ ನನಗೆ ಆಗಿದ್ದು 2 ಡೆಲಿವರಿನೂ ನಾರ್ಮಲ್ ಡೆಲಿವರಿ. ಇವತ್ತು ನಾನು ಆರಾಮಾಗಿ ನಡ್ಕೊಂಡಿದ್ದೀನಿ. ರಾಯರ ಅನುಗ್ರಹ ನನ್ನ ಮೇಲೆ ಇವತ್ತಿಗೂ ಇದೆ, ಮುಂದೇನೂ ಇದ್ದೇ ಇರುತ್ತೆ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಕೃಷ್ಣಾರ್ಪಣಮಸ್ತು.